ಚಿಕ್ಕಪ್ಪ MLA ನೋಡಿದ್ಮೇಲೂ ಇಲ್ಲಿಗೆ ಬಂದಿದ್ ವೇಸ್ಟ್ ಅಲ್ವಾ? ಹುಡುಗಿನ ನೋಡದೆ ವಾಪಸ್ ಹೋದ್ರೆ ಅಣ್ಣ ಬೈತಾರೆ. ಈ ಊರ್ನವ್ರೆ ಈ ಸಂಬಂಧ ಬೇಡ ದೇವ್ರೇ ಅನ್ನೋ ರೀತಿ ಏನೋ ಮಾಡೋಣ. ರಿಯಲ್ ಟೈಮೇ ನಿಂತದೆ. ಕಳ್ಳನ್ ಮಗನೇ ಕಣ್ ಕಡೆಯವ್ರು ಬರೇ ಬರ್ತಾರೆ ಮನೆ ಕಡೆಗೆ. ಮನೇಲಿ ಇದೆ ನಿನಗೆ. ಓ ಯಾವ್ದೋ ಜೀಪ್ ಬರ್ತಾ ಇದೆ. ಓಲ್ಡೇನ್ ಇಲ್ಲೇ ಪರ್ಣಶಾಲೆ ಊರ ಹತ್ರ ಇಳಿಸ್ಬಿಡೋಣ. ಹಿಂದೆ ಕುತ್ಕೊಂಡ್ಬಿಡ್ತೀನಿ ನಾನು. ಥ್ಯಾಂಕ್ಸ್ ಅಪ್ಪ. ಟೈಮಿಗೆ ಸರಿಯಾಗಿ KSRTC ಬಸ್ ಬರೋ ತರ ಲಟಕ್ ಅಂತ ಬಂದ್ಬಿಟ್ರಿ. ನನ್ನ ಪರ್ಣಶಾಲೆ ಹತ್ರ ಇಳಿಸ್ಬಿಟ್ರೆ ನಮ್ಮ JP ಸರ್ ಮನೆಯಲ್ಲಿ ಹೆಣ್ಣೋಡ ಶಾಸ್ತ್ರ ಇದೆ. ನಾನು ಹೋಗದೆ ಹೋದ್ರೆ ಆ ಮನುಷ್ಯ ತುಂಬಾ ಒದ್ದಾಡ್ಬಿಡ್ತಾನೆ. ಏನ್ ಟೆನ್ಷನ್ ಬೇಡ, ಆ ಪ್ರೋಗ್ರಾಮ್ ನಡೆಯಲ್ಲ. ಓ ನಿಮ್ ಮನೆ ಕಾಯಿ ಹೋಗೋಗ ಪ್ರೋಗ್ರಾಮ್ ಯಾಕೆ ರೆಡಿಯಲ್ಲ? ಆ ಹುಡುಗಿನ ನೋಡಕ್ ಹೋಗ್ತಿರೋ ಬಕ್ರಾ ನಾನೇ. ನೀವ KRS ಡ್ಯಾಮ್ ತರ ಗಟ್ಟಿಯಾಗಿದ್ಯಾ? ಇಷ್ಟಕ್ಕೂ ನಿನ್ನ ಹೆಸರು ಏನು ಅಂದ್ರೆ ಬಕ್ರಾ ಅಲ್ವಾ? ಸೂಪರ್ ಆಗಿದೆ, ಬಾಡಿ ಗಟ್ಟಿಯಾಗಿದೆ. ಇನ್ನೇನಕ್ಕೆ ಪ್ರೋಗ್ರಾಮ್ ಮದುವೆ ಸೆಟ್ಟು. ಏನು ಓದ್ಕೊಂಡಿದ್ಯಾ? ಓದಲಾಗತ್ಲಿಲ್ಲ. ಓದಕ್ಕೂ ಸಂಸಾರಕ್ಕೂ ಏನಪ್ಪ ಸಂಬಂಧ? ಮನುಷ್ಯ ಗಟ್ಟಿ ಆಗಿದೆಯಲ್ಲ ಅಷ್ಟು ಸಾಕು. ಎಲ್ಲದಕ್ಕೂ ಗಟ್ಟಿ ಅಂತಾನೆ. ಚಿಕ್ಕಪ್ಪ, ಈ ಸಂಬಂಧನ ಹೇಗಾದ್ರೂ ತಪ್ಪಿಸ್ಬೇಕು ಅನ್ಕೊಂಡ್ರೆ ಇವನೇ ಕೂರ್ಸೋ ತರ ಇದಾನೆ. ಇದೇ ಫೀಲಿಂಗ್ ಊರವ್ರಿಗೆ ಏನಾದ್ರು ಬಂದ್ರೆ ಪಕ್ಕಾ ಲಾಕ್ ಆಗ್ತೀವಿ. ಏನಾದ್ರೂ ಮಾಡಿ ಛೀ ಅಂತ ಇವನ್ ಕೈಲಿ ಅನ್ಸ್ಕೋಬೇಕು. ಹೇಗಂದ? ಗುರುಗಳೇ, ಏನಪ್ಪ ಈ ಏರಿಯಾಲಿ ಡ್ಯಾನ್ಸು ಮೇಳ ಪ್ರೋಗ್ರಾಮ್ ಅಂತೆಲ್ಲ ಇರುತ್ತಂತಲ್ಲ, ಅದ್ರ ಮನೆ ಹಾಳಾಗೋಗ ಹುಡುಗಿ ನೋಡಕ್ ಬಂದು ಡ್ಯಾನ್ಸ್ ಅಲ್ಲ ಯಾಕೆ? ಏನಪ್ಪಾ ದೊಡ್ಡ ಮನುಷ್ಯ, ಹುಡುಗರಿಗೆ ನೀನಾದ್ರೂ ಹೇಳೋ. ಏನ್ ಈ ಕೆಟ್ಟ ಚಪ್ಲ? ಏನ್ ಹೇಳೋದು? ಅವ್ರ ನಮ್ಮಪ್ಪ ಇಬ್ರು ಒಟ್ಟಿಗೆ ಡ್ಯಾನ್ಸ್ ಮಾಡ್ತೀವಿ. ಅಪ್ಪನೇ ಅಯ್ಯಪ್ಪ ಅಂದ್ರೆ ಅಮಿತಾಬ್ ಅಭಿಷೇಕ್ ತರ ಕಜರಾರೆ ಡ್ಯಾನ್ಸಾ? ನಾನು ಈ ಊರಲ್ಲಿ ತುಂಬಾ ದೊಡ್ಡ ಮನುಷ್ಯನಪ್ಪ. ನನ್ನ ಹತ್ರ ಈ ತರ ಎಲ್ಲ ಕೇಳ್ಕೊಡುದು. ಅಯ್ಯ ನಿನ್ ಮನೆ ಕಾಯುವಾಗ ಹುಡುಗಿ ನೋಡಕ್ಕೂ ಡ್ಯಾನ್ಸ್ ಮಾಡಕ್ಕೂ ಏನೋ ಸಂಬಂಧ? ನೀನು ಗಟ್ಟಿಮುಟ್ಟಾಗಿ ಇದೆಯಲ್ಲ, ನಡಿ ಹೋಗೋಣ. ಹಾಗಂತೀರಾ ಅನ್ಕೊಂಡ್ರೆ ನೀವೇನ್ ಗುರುವೆ ಹೀಗಂತೀರಾ? ಅಂದ್ರೆ ನಿಮ್ ಊರ್ ಮರ್ಯಾದೆ ಬಗ್ಗೆ ಕೇಳಿದೆಲ್ಲ ಟುಸ್ಸು ಅಂತೀರಾ? ಟುಸ್ಸ ನೋಡಪ್ಪ, ಮರ್ಯಾದೆಗೋಸ್ಕರ ಎಕರೆ ಗಟ್ಲೆ ಮಾರೋ ಮನುಷ್ಯರು ನಾವು. ಕರ್ಕೊಂಡೋಗ್ತೀನಿ, ಆದ್ರೆ ಅಲ್ಲಿ ಹೋದ್ಮೇಲೆ ಕಜರಾರೆ ಅನ್ಕುಡ್ದು. ಮಾತಪ್ಪಲ್ಲ. ಸೊಂಟ ತಿರ್ಗ್ಸಲ್ಲ ಅಲ್ವಾ? ತಿರ್ಗ್ಸಲ್ಲ. ಹಂಗಾರೆ ಜೀಪ್ ತಿರ್ಗ್ಸು. ಕಂದ ಮದ್ವೆ ಮಟಾಶ್ ನೋಡಿ ಹೆಂಗಾಗವನೆ. ಗುರುಗಳೇ, ನಾವಿಲ್ಲೇನೋ ಬ್ಲಾಕ್ ಬಸ್ಟರ್ ಮಾಡಿದ್ವಿ ಅಂತ ಮನ್ಸಲ್ಲಿ ಇಟ್ಕೊಂಡು ಮದ್ವೆನ್ ಕೆಡ್ಸಲ್ಲ ತಾನೆ? ಏನ್ ಕೆಡ್ಸೋದು? ಈ ಸ್ಟೈಲ್ ನ ಡ್ಯಾನ್ಸ್ ಮಾಡೋರು ನಮ್ಮೂರಲ್ಲಿ ಯಾರಿದ್ದಾರೆ? ಈ ಸ್ಟೈಲ್ ಯಾರಿಗಿದೆ? ಈ ಸ್ಪೀಡ್ ಯಾರಿಗಿದೆ? ಈ ಬಳಕಾಟ ಯಾರಿಗಿದೆ? ಹಾಕೊಂಡು ರುಬ್ಬಾಗ್ಬಿಟ್ಟೆ ನೋಡಪ್ಪ. ನಿನ್ ಮದುವೆ ಫಿಕ್ಸ್. ನಮ್ ಹುಡುಗಿ ಜೊತೆ ನಿನ್ ಮದುವೆ ಆದ್ಮೇಲೆ ನಮ್ಮ ಊರಲ್ಲಿ ಯಾವ್ದೇ ಮದುವೆ ಆಗ್ಲಿ, ಜಾತ್ರೆ ಆಗಲಿ, ಹಬ್ಬ ಬರ್ಲಿ, ನನ್ ಟ್ರ್ಯಾಕ್ಟರ್ ಮೇಲೆ ನಿಂದೇ ಡ್ಯಾನ್ಸ್. ಕಾಫಿ ತಗೊಳ್ರಪ್ಪ. ನಿಮ್ ಊರಲ್ಲಿ ಕಾಫಿ ಕುಡಿತೀರಾ? ನಾವಂತೂ ಇದ್ದೇ. ಏನಪ್ಪಾ ಅದು? ಬ್ರಾಂಡಿನಾ? ಹಾಗಾದ್ರೆ ಹಾಟ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಕುಡಿಯಪ್ಪ, ಹೆಲ್ತ್ ಒಳ್ಳೇದು. ಕಳಿಸ್ತೀನಿ. ಅಬ್ಬಾ, ಎಷ್ಟು ಮಾಡರ್ನ್ ಆಗ್ಬಿಟ್ಟಿದಾರೆ ಚಿಕ್ಕಪ್ಪ ವಿಲೇಜರ್ಸು. ಎಣ್ಣೆ ಅಂಗಡಿ ಬಂದಾಗಿನ ಹೆಲ್ತ್ ಕಾನ್ಶಿಯಸ್ ಜಾಸ್ತಿ ಆಗಿದೆ ಕಂದ. ಎಣ್ಣೆ ಹಾಕೊಂಡು ಹೊಡಿಬೇಕು. ಬಾವ ನೋಡು, ಆಪಲ್ ತರ ಇದಾರೆ. ಇನ್ನು ಎಷ್ಟೊತ್ತು? ಬೈಸಪ್ಸ್ ನೋಡ್ದ್ಯಾ? ಸಖತ್ತಾಗಿದೆಯಲ್ಲ. ಅದಕ್ಕೆ ನನ್ನ ಯಾಕೆ ಕೇಳ್ತೀಯಾ? ಮೊನ್ನೆ ಬುಕ್ಕಲ್ಲಿ ಓದಿದೆ, ಬಾಡಿ ಇರೋರಿಗೆ ಕವರೇಜ್ ಕಮ್ಮಿನೇ, ಪೈಲ್ವಾನ್ ತರ ಇದಾರೆ. ಭಾವನವ್ರೆ, ಹೇಳಮ್ಮ. ದುರ್ಮುಹೂರ್ತ, ಯಮಗಂಡ ಕಾಲ, ರಾಹುಕಾಲ 3 ಒಟ್ಟಿಗೆ ಬಂದಿದ್ಯಂತೆ. ಇನ್ನು 1.5 ಗಂಟೆ ಆದ್ಮೇಲೆ ತೋರಿಸ್ತಾರಂತೆ. ನೀವು ಸ್ವಲ್ಪ ಇಲ್ಲೇ ಕೂತಿರ್ತೀರಾ? ನಾವು ಕೂತಿರ್ತೀವಿ, ನೀವು ದಯಮಾಡಿ. ಓಕೆ ಭಾವನವ್ರೆ. ಇವಳು ಫಿಕ್ಸ್ ಆಗ್ಬಿಟ್ಟಿದ್ದಾಳೆ. ಇವ್ರ ಅಕ್ಕರು ನಾವ್ ಇಷ್ಟ ಆಗ್ಬೇಕು ಅಂತ ಅದಕ್ಕೆ 1.5 ಗಂಟೆ ಅದಕ್ಕೆಲ್ಲ ನಮಗೆ ಉರಿತಿರೋದು. ಚಿಕ್ಕಪ್ಪ, ಗ್ರಹಗಳ ಬ್ಯಾಂಡ್ ಬಾರಿಸೋ ಟೈಮಲ್ಲಿ ನಾವು ಒಳಗೆ ಹೆಜ್ಜೆ ಇಟ್ರೆ ಸಂಬಂಧ ಸೀದಾ ಸಂತೆ ಸೇರ್ಕೊಂಡ್ಬಿಡ್ಬೇಕು. ನಡಿಯೋಣ. ಏನೋ ಮೀಟಿಂಗ್ ಇಟ್ಟಿದ್ದಾರೆ. ಗುರುಗಳೇನಾದ್ರು ರೀಲ್ ಓಪನ್ ಮಾಡಿದ್ರ? ಸರ್, 1 ನಿಮಿಷ ಈ ಕಡೆ ಬರ್ತೀರಾ? 1 ನಿಮಿಷಗಳು ತುಂಬಾ ಆಗ್ಬಿಡಿದೆ. JP ಅವರಿಲ್ಲಿ. ನಮಸ್ಕಾರ ಸರ್. ನಮ್ ತಂದೆಯವರನ್ನು ಹುಡುಗಿನ ನೋಡ್ಕೊಂಬ ಅಂದ್ರು. ಹುಡುಗಿನ ತೋರಿಸಿ ಅಂದ್ರೆ ಹೊರಗಡೆ ಗ್ರಹ ಕಾಲ ಅಂತಿದ್ದಾರೆ. ಪ್ರಾಬ್ಲಮ್ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಹುಡುಗಿನ ತೋರಿಸ್ತೀರಾ ಅಥವಾ ನಾವು ಹೊರಡೋದಾ? ಇದ್ರೆ ತಾನೇಪ್ಪ ತೋರ್ಸೋದಕ್ಕೆ. ಅಂದ್ರೆ ಏನಿಲ್ಲಪ್ಪ, ನಮ್ಗೆ ಯಾವುದೇ ಸಮಸ್ಯೆ ಬಂದ್ರು ಇವರೇ ನಮಗ್ ದಿಕ್ಕು. ಸುತ್ತಮುತ್ತಲು ಯಾವ್ದೋ ಪೈಪ್ ಲೈನ್ ಹಾಕ್ಬೇಕು ಅಂತ 30 ಹಳ್ಳಿಗಳನ್ನ ಖಾಲಿ ಮಾಡಿಸ್ಬೇಕಂತೆ. ಹಾಗಂತ ಮೇಲಿಂದ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಇವರು ಎದುರು ನಿಂತರು. ಅವನು ಎಷ್ಟೋ ಜನ ರೈತರುಗಳ ಪ್ರಾಣ ತೆಗೆದು ಭಯ ಬೀಳಿಸ್ದ. ಆದ್ರೆ ಇವರು ಭಯ ಬೀಳಲಿಲ್ಲ. ಹಾಗಾಗಿ ಇವ್ರ ಮನೇಲಿ ಶುಭ ಕಾರ್ಯ ಅನ್ನೋದು ಗೊತ್ತಾಗಿ ಇವ್ರ ಮಗಳನ್ನ ತಗೊಂಡೋಗಿ ಆ ಓಬಳ ರೆಡ್ಡಿ ಮನೇಲಿ ಇಟ್ಟವನಪ್ಪ. ಅದಕ್ಕೆ ನಿನ್ನ ಹೊರಗಡೆ ಕಳಿಸ್ಬಿಟ್ಟು. ನೋಡಪ್ಪ, ದಯವಿಟ್ಟು ಈ ವಿಷಯನ ಇಲ್ಲಿಗೆ ಮರ್ತ್ಬಿಡಿ. ಈ ವಿಷಯದಲ್ಲಿ ಯಾವ್ದಾದ್ರೂ ಒಂದು ಸಣ್ಣ ತಪ್ಪು ನಡೆದ್ರೂ ತುಂಬಾ ದೂರ ಹೋಗುತ್ತೆ.
ಯಾಕಂದ್ರೆ ಎದುರುಗಡೆ ಇರೋ ವ್ಯಕ್ತಿ ಸಾಮಾನ್ಯದವನಲ್ಲ. ಅವನಿಗಿಷ್ಟ ಆಗಿದ್ದು ಏನಾದ್ರೂ ಸರಿ ತಗೊಂಡು ಹೋಗ್ತಾನೆ, ತಿರುಗಿ ಬಿದ್ರೆ ಸಾಯಿಸ್ಬಿಡ್ತಾನೆ. ತಂದೆಯವ್ರಿಗೆ ಹುಡುಗಿ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬಿಡಿ. ಹೆಣ್ಣು ಮಗು ವಿಷಯ ಇದಕ್ಕಿಂತ ಹೆಚ್ಚಿಗೆ ನಾನೇನು. ಪ್ಲೀಸ್, ಯಾಕೆ ಇಷ್ಟು ದೊಡ್ಡ ದೊಡ್ಡ ಮಾತುಗಳು? ನಮ್ಮ ಕಡೆಯಿಂದ ನಿಮ್ಗೆ ಯಾವುದು ಪ್ರಾಬ್ಲಮ್ ಆಗಲ್ಲ. ಸರ್, ಏನಾಯ್ತು? ಅವ್ರ ಮಗಳನ್ನೇ ತಾಕೊಂಬಂದ್ವಿ ಸರ್. 6 hours ಆಯ್ತು, ಇನ್ನೂ ಏನು ಆನ್ಸರ್ ಇಲ್ಲ. ಅಂದ್ರೆ ರೈತರಿಗೆ ಸಪೋರ್ಟ್ ಮಾಡ್ತಾನ? ಮೊದಲು ಅವಳನ್ನ ಮುಗಿಸು, ಯಾರು ಬರ್ತಾರೋ ನೋಡೋಣ. ಚಿಕ್ಕಪ್ಪ, ಹಾ? ಸ್ಟಡಿಯಾಗಿ ಇದ್ದೀನಲ್ಲ? ನೀ ಕುಡ್ದಿರೋದೇ ಎಷ್ಟು ಕಂದ ಚೂರು? ಯಾರು ನೀವು? ಯಜಮಾನ್ರೆ, ಈ ಓಬುಲ್ ರೆಡ್ಡಿ ಮನೆ ಇದೆನಾ ಅಥವಾ ಬೇರೆ ಯಾರಾದ್ರೂ ಓಬುಲ್ ರೆಡ್ಡಿ ಇದ್ದಾರಾ? ಇಲ್ಲೆಲ್ಲ ಬುಲ್ಬುಲ್ ರೆಡ್ಡಿಗಳೇ. ಓಬುಲ್ ರೆಡ್ಡಿ ಒಬ್ಬರೇ ಇರೋದು, ಅವರೇ ನಮ್ ಬಾಸ್. ಏನಿಲ್ಲ, ನಮ್ ದೂರು ಪಕ್ಕದೂರ್ಗೆ ಹುಡುಗಿ ನೋಡಕ್ ಬಂದಿದ್ದೆ. ಆ ಹುಡುಗಿ ಈ ಮನೇಲಿ ಇದ್ದಾಳಂತೆ. ಒಂದ್ಸಲ ತೋರ್ಸಿದ್ರೆ ನೋಡ್ಕೊಂಡು ಹೊರಟ್ಬಿಡ್ತೀವಿ. ನಕ್ರ ಮಾಡ್ತಾ ಇದ್ಯಾ? ಕಳ್ಸ್ಕೋ ಇಲ್ಲಿಂದ. ಸರ್, ಇಲ್ಲೊಂದು ಪ್ರಾಬ್ಲಮ್ ಇದೆ, ಅದು ನಿಮ್ಗೆ ಅರ್ಥ ಆಗ್ತಿಲ್ಲ. ನೋಡ್ತೀನಿ ಅಂದ್ರೆ ಇಲ್ಲಿ ನೀವು ಬಿಡ್ತಿಲ್ಲ. ನೋಡದೆ ಹೋದ್ರೆ ನಮ್ಮಪ್ಪ ಸುಮ್ಮನೆ ಬಿಡಲ್ಲ ನನ್ನ. ಏನೋ ಮಾಡ್ತಾನೆ. ಫಸ್ಟ್ ಏಟು ಈ ತರ ಕೊಡ್ತಾರ ನಮ್ಮಪ್ಪ. ಲೇನಾ? ಹೆತ್ತ ತಂದೆನ ಲೇ ಅಂತೀರಲ್ಲ? ನಮ್ಮ ಮನೆಗೆ ಅವರಪ್ಪ ಮೈ ಮೇಲೆ ಬಂದಾಯ್ತು. ಬನ್ನಿ ಕುತ್ಕೊಳ್ಳೋಣ. ನೋಡಿ ನೋಡಿ ನೋಡಿ, ಕತ್ತಿ, ಹೆತ್ತ ತಂದೆಗೆ ಕತ್ತಿ ತೋರಿಸ್ತೀಯ ನೀನು? ಅಷ್ಟು ದೊಡ್ಡನಾಗ್ಬಿಟ್ಯಾ? ಅಷ್ಟು ದೊಡ್ಡನಾಗ್ಬಿಟ್ಯಾ ನೀನು? ಅಷ್ಟು ದೊಡ್ಡನಾಗ್ಬಿಟ್ಯಾ? ಈ ವಿಷಯ ನಿಮ್ಮ ಅಮ್ಮನ್ ಗೊತ್ತಾದ್ರೆ ಎಷ್ಟು ನೊಂದ್ಕೋತಾಳ ಗೊತ್ತಾ? ತಪ್ಪು ಮಗನೆ, ವೆಪನ್ಸ್ ಎಲ್ಲ ಹಾಗೆ ಎತ್ತಬಾರ್ದು. ಏನಪ್ಪ ನೀವು ಇದೆಲ್ಲ ಏನು? ಮುಂದೈತೆ ಮಾರಿ ಹಬ್ಬ. ಹೌದಾ? ಹೆತ್ತವ್ರ ಮೇಲೆ ಕತ್ತಿ ಸುತ್ತಿ ಇಂತ ಗಂಟೆ ಎಲ್ಲ ಎತ್ಬಾರ್ದು ಅಂತ ಗೊತ್ತಿಲ್ವಾ? ಗೊತ್ತಿಲ್ವಾ ನಿಂಗೆ? ಸಾಯಿಸ್ಬಿಡ್ತೀಯ, ಹೆತ್ತವ್ರನ್ನ ಸಾಯಿಸ್ಬಿಡ್ತೀಯ. ಚಿಕ್ಕವಾಗಿಂದ ಚಿಕನ್, ಚಪಾತಿ, ಚಿಪ್ಸ್ ಅಂತ ಕೊಟ್ಟಿದ್ರೆ ನನ್ನೇ ಸಾಯಿಸ್ತೀಯ. ಎಷ್ಟು ವೆರೈಟಿ ಹೊಡಿತಾ ಇದ್ದಾನೆ. ಇದೆಲ್ಲ ಬರೀ ಟ್ರೈಲರ್, ಪಿಕ್ಚರ್ ಅಭಿ ಬಾಕಿ ಹೈ ದೇಖೋ. ಹುಡುಗಿ ನೋಡ್ಕೊಂಬಾರ ಅಂದ್ರೆ ಹುಡುಗಿನ ನೋಡ್ದೆ ಬರ್ತೀಯ ನಮ್ಮ ಮಗನೇ. ಹೇಳಿದ್ರೆ ಮತ್ತೆ ಬರ್ತೀಯ. ಕತ್ತಿ ಎತ್ಬೇಡ ಅಂದ್ರೆ ಕಟ್ಟಿಗೆ ಎತ್ಕೊಂಡ್ಬರ್ತೀಯ. ಕಟ್ಟಿಗೆ ಡ್ಯಾಡಿನ ಅಪ್ಪ ಅನ್ನೋದನ್ನ ಬಿಟ್ಟು ಡ್ಯಾಡಿ ಅಂತೀಯ. ಡ್ಯಾಡಿ ಅವಮಾನ, ಅವಮಾನ ನಿಂಗೆ, ಅವಮಾನ. ಕನ್ನಡದಲ್ಲಿ ಅಪ್ಪ ಅನ್ನಕ್ಕೆ ಅವಮಾನ, ಅವಮಾನ ನಿಂಗೆ. ಅಷ್ಟೊತ್ತಿಗೆ ಅಪ್ಪ ಅನ್ನೋದು ಬಂದ್ಬಿಡ್ತು, ಎಲ್ಲೂ ಇಲ್ದಲ್ಲ ಕನ್ನಡ ಅಲ್ವಾ? ಅಪ್ಪ ಅನ್ನೋದು, ಅಪ್ಪ ಅನ್ನೀಗ ಇಲ್ಲ ಅಂದ್ರೆ ಏನು ಡ್ಯಾಡಿ, ಪಾಪು, ಮಸಿ ಪದ್ಧತಿ ಇಲ್ಲ ಬೆಳೆದು ಬಿಡಿದ ಕಶಲ ನನ್ನ ಮಕ್ಕಳು. ಸರ್ ಹೊರಗಡೆ ಹೋಗ್ಬೇಡಿ ಸರ್. ಗಾಡಿ ಹೊಡಿತಾ ಇದ್ದಾರೆ ಸರ್, ನಿಮ್ಗೂ ಹೊಡಿ. ಯಾವನು ಅವನು? ಓಬುಲ್ ರೆಡ್ಡಿ ಮನುಷ್ಯ ನೋಡಿತಾ ಇದ್ಯಾ? ಬದುಕೋ ಆಸೆ ಇಲ್ವಾ? ಓಬುಲ್ ರೆಡ್ಡಿ ಯಾರು ಇದ್ದಾಳ? ಓಬುಲ್ ರೆಡ್ಡಿ ಯಾರು? ಓಬುಲ್ ರೆಡ್ಡಿ ಯಾರು? ಅಣ್ಣನ ಇಟ್ಕೊಂಡು ಬೇಗ ಹೇಳ್ರೋ, ಇಲ್ಲ ಸಾಯಿಸ್ಬಿಡ್ತೀನಿ. ಅಣ್ಣ ಬಾತ್ರೂಮ್ಗೆ ಹೋಗಿದ್ದಾರೆ. ಏಯ್, ನೀವೆಲ್ಲ ಮೇಲ್ ಹೋಗಿ ಶುಭ್ರವಾಗಿ ರೆಡಿ ಆಗಿ ಹುಡ್ಗಿನ್ ಕರ್ಕೊಂಬನ್ನಿ, ನೋಡ್ಬೇಕು. ಇದು ನಾನು ಫಸ್ಟ್ ಟೈಮ್ ಹುಡ್ಗಿನ್ ನೋಡ್ತಿರೋದು. ಸಂಪ್ರದಾಯವಾಗಿ ನಡಿಬೇಕು, ಇಲ್ಲ ವೈಲೆಂಟ್ ಆಗ್ಬಿಡ್ತೀನಿ. ಒಬ್ಳು ನಿನ್ನೆ ಕಣ ಟೆನ್ನಿಸ್ಗೆ ಬಾಲ್ ಬಾಯಲ್ಲಿ ಹೆಂಗ್ ಕಂಡಿಡ್ದೆ? ಓ ಬೂಲು ಅಂತ ಕೈ ತುಂಬಾ ಜಾತ್ರೆ ಉಂಗುರ ಹಾಕೊಂಡ್ರೆ ಗೊತ್ತಾಗಲ್ವಾ? ಲೈ,
ಗ್ರಾಚಾರ ಬ್ಯಾಂಡ್ ಮಾರತೋ ಖುದಾ ಕ್ಯಾ ಕರೆಗ ಅಂತ ಒಂದು ಗಾದೆ ಇದೆ, ಕೇಳಿದ್ಯಾ? ಯು ಮೀನ್ ಬ್ಯಾಂಡ್? ನೋ ಐಡಿಯಾ. ಈಗ ಐಡಿಯಾ ಬರುತ್ತೆ, ಹೋಗಿ ಕರ್ಕೊಂಬ. ಓಕೆ, ಕರ್ಕೊಂಬರ್ತೀನಿ. ನಿನ್ ಬಾಯಿಗೆ ಬೆಲ್ಲ ಹಾಕ. ನೀನ್ ನೋಡ್ತಾ ಇದ್ರೆ ನಾನು ಏನ ನೋಡಪ್ಪ ಹೆಂಗ್ ಉಪ್ತಾ ಇದೆ. ಆಟ ಆಡ್ಬೇಕು ಅಂದ್ರೆ, ಬೇಟೆ ಆಡ್ಬೇಕು ಅಂದ್ರೆ ನೀನ್ ಬಿಟ್ರೆ ಯಾರು ಇಲ್ಲ ಬಿಡು. ಅಷ್ಟಕ್ಕೂ ನಿನ್ನಂತ ಆಲ್ರೌಂಡರ್ ನಮ್ಮೂರಲ್ಲಿ ಯಾರು ಇಲ್ಲ. ಗಟ್ಟಿ ವರ್ಷಲಪ್ಪ ನೀನು. ಇಂಥವ್ರಿಗೆ ನೀನೇ ಕರೆಕ್ಟ್. ಆಡ್ಕೋ ಆಡ್ಕೋ ಆಡ್ಕೋ. ಈ ಹುಡುಗಿಗೆ ನಾನು ಇಷ್ಟ ಆಗ್ಬೇಕಂತೆ. ಕನ್ಫರ್ಮ್ ಇಷ್ಟ ಆಗಲ್ಲ. ಜಾನು, ಅದ್ಭುತವಾಗಿದೆಯಾ. ನಿಂಗೊಂದು ವಿಷಯ ಗೊತ್ತಾ? ನಿನ್ನ ನೋಡ್ತಾನೆ ಬದುಕ್ಬಿಡ್ಬೋದು. ಮರ್ತೋಗ್ಬಿಟ್ಟೆ. ನಿಮ್ ತಂದೆ JP, ನಮ್ ತಂದೆ UP ಅಂದ್ರೆ ಉಮಾಪತಿ. ಅವರಿಬ್ರು ಕ್ಲಾಸ್ಮೇಟ್ಸ್. ನಾನು ನಮ್ ಚಿಕ್ಕಪ್ಪ ಕ್ಲಾಸ್ಮೇಟ್ಸ್. ನಿನ್ನ ನೋಡಕ್ ನೀನ್ ನೋಡ್ಬೇಕಾಗಿರೋ ಹುಡುಗ ನಾನೇ. ಜಾನು, ಒಂದು ಚಿಕ್ಕ ಮ್ಯಾಟ್ ಇದೆ, ಒಂದು 2 ಮಿನಿಟ್ಸ್ ರೆಡಿ ಮಾಡ್ಕೊಂಡು ಹೊರಟ್ಬೋಣ. ಮುತ್ತೈದೇರಿಲ್ದೆ ಹುಡುಗಿ ನೋಡೋ ಶಾಸ್ತ್ರ ಹೇಗೆ? ಮುತ್ತೈದೇರಂದ್ರೆ ಯಪ್ಪ, ತುಂಬಾ ಭಯಂಕರವಾಗಿದ್ದೀರಿ. ಇದ್ರಲ್ಲಿ ನಮ್ಮ ಮತ್ತೆ ಯಾರೋ? ನಾನು ಹೇಳಿ ಅಂದ್ರೆ ಈ ಮಗುಗೆ ಮಮ್ಮಿ ಕ್ಯಾರೆಕ್ಟರ್ ತುಂಬಾ ಇನ್ವಾಲ್ವ್ ಆಗ್ಬಿಡ. ಕೈ ತೆಗಿ. ನಮ್ಮ ಮಾವ ಯಾರೋ? ಏನು ಡ್ಯಾಡಿ ಕ್ಯಾರೆಕ್ಟರ್? ನಂಗೆ ಮದ್ವೆನೇ ಆಗಿಲ್ಲ. ಟೆಕ್ನಿಕಲಿ ನಾನು ಅನ್ಫಿಟ್. ಅಳಿ ಅಂದ್ರೆ ಒಳ್ಳೆ ಫಾರ್ಮಲ್ ಇದ್ರೆ ಬಾಲ್ ಹಾಕ್ತಾನೆ ಬ್ಯಾಟಿಂಗ್ ಆಡ್ತಾ ಇದಾರೆ. ಈ ಟೈಮಲ್ಲಿ ನಿನ್ ಟೆಕ್ನಾಲಜಿ ಬೇಕಾ? ಟೆಕ್ನಾಲಜಿಲಿ ಏನಿದೆ? ನಾನು ಅಪ್ಡೇಟ್ ಆಗಿದ್ದೀನಿ. ನಾನೇ ಡ್ಯಾಡಿ ಕ್ಯಾರೆಕ್ಟರ್. ಮಾವ, ನಿನ್ನ ಮಗಳ ಗುಣಗಳ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳು. ಯು ಮೀನ್ ಕ್ವಾಲಿಟೀಸ್? ಹೌದಾಗು ಬಾಡ. ನನ್ನ ಮಗಳ ನೋಟ ತಂಪಗಿರುತ್ತೆ. ನಗು ಬಂದ್ರೆ ಮಳೆ ಸುರಿಯತ್ತೆ, ಕೋಪ ಬಂದ್ರೆ ಬೆಂಕಿ ಆಗತ್ತೆ. ಮಗಳ ಬಗ್ಗೆ ಹೇಳೋ ಅಂದ್ರೆ ವೆದರ್ ರಿಪೋರ್ಟ್ ಹೇಳ್ತೀನ ಕೂಬೆ. ನಾನ್ ಕೇಳಿದ್ದು ನಿನ್ನ ಮಗಳು ಏನ್ ಓದ್ಕೊಂಡಿದ್ದಾಳೆ ಅಂತ. ಗೊತ್ತಿಲ್ಲ. ವಯಸ್ಸೆಷ್ಟು? ಗೊತ್ತಿಲ್ಲ. ಹೆಸರೇನು? ಗೊತ್ತಿಲ್ಲ. ಎಷ್ಟು ಭಾಷೆ ಬರುತ್ತೆ? ಡೋಂಟ್ ನೋ. ಅಣ್ಣಂಗೆ ರೋಪ ಕೊಡಿದ್ಯಾ? ಕಿಡ್ನಾಪ್ ಮಾಡಿದೀವಿ. ಏನೋ ಪಂಚೆ ಎತ್ತಿದ್ಯಾ? ನಾನೆಲ್ಲ ಎತ್ತಿದೆ, ಸುಮ್ನೆ ಮಾಡಿಸ್ದೆ ಅಷ್ಟೇ. ಹಾಗಿದ್ರೆ ಅದುಮ್ಕೊಂಡ್ ಕುತ್ಕೋ ಮಾವ. ನೀನ್ ದಡ್ಡನ ಮಗ ಆದ್ರೂ ನಿನ್ನ ಮಗಳು ನಂಗೆ ತುಂಬಾ ಇಷ್ಟ ಆದ್ಲು. ಈ ಸಂಬಂಧ ಫಿಕ್ಸ್. ಚಿಕ್ಕಪ್ಪ, ವರದಕ್ಷಿಣೆ ಮ್ಯಾಟ್ರ್ ಏನು ಅಂತ ಕೇಳು. ವರದಕ್ಷಿಣೆ ಮ್ಯಾಟ್ರಿಗೆ ಬನ್ನಿ. ಕಿಡ್ನಾಪ್ ಮಾಡಿದ್ರೆ ವರದಕ್ಷಿಣೆ ಏನು? ನಾನು ಖಂಡಿಸ್ತೀನಿ. ನೀವಿರ್ರಿ. ಅಳಿ ಅಂದ್ರೆ ಔಟ್ ಆದ್ರೂ ಬ್ಯಾಟ್ ಕೊಡಲ್ಲ, ಮತ್ತೆ ಶುರು ಮಾಡ್ತೀನಿ ಅಂತಾರೆ. ಅದೇನೋ ಕೊಟ್ಬಿಡಿ. ನಾ ಕೊಡಲ್ಲ. ಏನಂದ್ರೆ ಸೀರೆ ಬೆಂಕಿ ಬಿದ್ರೆ ಸೀರೆ ಬಗ್ಗೆ ಯೋಚನೆ ಮಾಡಕ್ಕಾಗತ್ತಾ? ಬಿಸಾಕ್ಬೇಕಷ್ಟೇ. ಮದ್ವೆ ಶಾಸ್ತ್ರ ಅಂತಾನೆ, ವರದಕ್ಷಿಣೆ ಅಂತಾನೆ, ನನ್ಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಿಲ್ವಾ? ಚಿಕ್ಕಪ್ಪ, ಗೇಟ್ ಹತ್ರ ಹೋಗಿ ಅಪ್ಪನ್ ಕ್ಯಾರೆಕ್ಟರ್ ಇಂದ ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಅರ್ಥ ಆಗುತ್ತೆ. ಬನ್ರ. ಹಲೋ, ಮತ್ತೆ ಸ್ಟಾರ್ಟ್ ಮಾಡ್ತಾರಂತೆ ಫ್ರೆಶ್ ಆಗಿ. ಕೊಟ್ಬಿಡಿ. ಲೇ ಕಡಿಮೆ ಏನ ಎಕ್ಸ್ಪ್ರೆಷನ್? ಯಾವ ನೀನ ಕಷ್ಟಪಟ್ಟು ಸಂಪಾದನೆ ಮಾಡ್ದಂಗೆ ಕಿಡ್ನಾಪ್, ಮಾನಭಂಗ, ಮರ್ಡರ್ ಮಾಡಿ ಕಿತ್ಕೊಂಡಿದ್ದಲ್ವಾ? ಇವತ್ ನಿಂದು ಅಂತ ಅನ್ಕೊಂಡಿದ್ದು ನಿನ್ನೆ ಒಬ್ರದು, ನಾಳೆ ಒಬ್ರದು. ಬರೋವಾಗ ಏನ್ ತಂದೆ, ಹೋಗೋಗೇನ್ ತಗೊಂಡೋಗ್ತೀಯಾ? ಕೊಟ್ಬಿಡಲೇ. ಐ ಬ್ಲೆಸ್ ಯು ಮೈ ಅತ್ತೆ. ಎಲ್ಲ ಸೆಟ್ ಆಗೋಯ್ತು. ಹುಡುಗಿನ ಕರ್ಕೊಂಡು ಹೋಗೋಣ. ಮದುವೆ ಆಗದೆ ಹೆಣ್ಣನ್ ಕರ್ಕೊಂಡು ಹೋಗ್ಬಾರ್ದು. ಅಬ್ಬಾ, ಮದುವೆ ಆಗಿಲ್ಲ ಅಂತ ಯಾರು ಹೇಳಿದ್ದು? ಇಲ್ಲ ನೋಡು, ಕೈ ಹಿಡಿದೆ, ಪಾಣಿಗ್ರಹಣ ಆದಂಗೆ. ಜಾನು, ಎದ್ದೇಳು. 1 2 3 4 5 6 7 7 ಹೆಜ್ಜೆನೂ ನಡೆದಾಯ್ತು. ಅಂದ್ರೆ ಮದುವೆ ಆದಂಗೆ. ಕರ್ಕೊಂಡು ಹೋಗ್ತೀನಿ. ಹೆಣ್ಮಗುನ್ ಕಳ್ಸ್ಕೊಡುವಾಗ ಅಳ್ಬೇಕಲ್ವಾ? ಇದೆಲ್ಲ ನಡೆದ್ಮೇಲೆ ನಿಂಗೆ ಏನರ್ಥ ಆಯ್ತು? ಹೆಣ್ಣು ಮಗುನ ಕಿಡ್ನಾಪ್ ಮಾಡಿದ್ರೆ ಭಿಕ್ಷೆ ಬೇಡ್ಬೇಕಾಗತ್ತೆ ಅಂತ. ಬೇಡ್ಕೋ.
ಓಬುಲ್ ರೆಡ್ಡಿ ಜನರ ಹತ್ರ ದೋಚಿರೋ ಆಸ್ತಿ ಪತ್ರಗಳು ಎಲ್ರಿಗೂ ಹಂಚ್ಬಿಡಿ. ನಮ್ಮನ್ನ ಯಾವ್ದು ಬ್ಯಾಲೆನ್ಸ್ ಉಳಿಸಲ್ಲ. ಸರ್, ಊರಂದ್ಮೇಲೆ ಮನುಷ್ಯರಂದ್ಮೇಲೆ ಸಾವಿರ ಸಮಸ್ಯೆಗಳಿರುತ್ತೆ. ಅದೇನೋ ನೀವು ನೋಡ್ಕೋಬೇಕಿತ್ತು. ಮಧ್ಯದಲ್ಲಿ ಹುಡುಗಿ ಇನ್ವಾಲ್ವ್ ಮಾಡಿದ್ರಿ. ಮೇಲಾಗಿ ಇವಳು ನಮ್ಮ ತಂದೆ ಫ್ರೆಂಡ್ ಮಗಳು. ಇವಳಿಗೆ ಏನಾದ್ರು ತೊಂದರೆ ಆದ್ರೆ ನಿಮಗೆ ನೋವಾಗುತ್ತೆ. ನಿಮಗೆ ನೋವಾದ್ರೆ ನಮ್ಮ ತಂದೆಗೆ ಫೀಲ್ ಆಗುತ್ತೆ. ನಮ್ಮ ತಂದೆಗೆ ಫೀಲ್ ಆದ್ರೆ ನನಗೆ ಕಂಟ್ರೋಲ್ ಇರಲ್ಲ ಸರ್. ಯಾರಿಗೋ ಏನೋ ಆದ್ರೇನೆ ಬಿಡಲ್ಲ. ಅಂಥದ್ರಲ್ಲಿ ನಮ್ಮವರು ಅಂತಿರೋ ನಿಮ್ಗೆ ಏನಾದ್ರು ಆದ್ರೆ ಬಿಡ್ತೀನ, ಅಡ್ಡ ಮಲಗಿಸ್ಬಿಡ್ತೀನಿ. ಸರ್ ಹೌದು, ಮ್ಯಾಟ್ ಹೇಳಬೇಕಾದ್ರೆ ಓಬುಲ್ ರೆಡ್ಡಿ ಹಿಂದ್ಗಡೆ ಬೇರೆ ಯಾರೋ ಇದ್ದಾರೆ ಅಂದ್ರಲ್ಲ, ಯಾರವನು? ಇದ್ರೆ ಹೇಳಿ ಬಿಡಿ ಸರ್. ಹೇಗೋ ಒಂದ್2 ದಿನ ಇದ್ದು ಎಲ್ಲ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀನಿ. ಬೆಳಗ್ಗೆ ಎದ್ದು ಈ ತರದ್ 2 ಡೀಲ್ ಮಾಡಿಲ್ಲ ಅಂದ್ರೆ ಹೊಟ್ಟೆಗೆ ಊಟನೂ ಸೇರಲ್ಲ. ಆ ಥರ ಏನಿಲ್ಲಪ್ಪ, ಏನೋ ಸಣ್ಣ ಪ್ರಾಬ್ಲಮ್. ನೀನ್ ನನ್ನ ಮಗಳನ್ನ ಕರ್ಕೊಬಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಯಲ್ಲ, ಥ್ಯಾಂಕ್ಸ್ ಅಪ್ಪ. ಸರ್, ನಮ್ಮ ತಂದೆ ಏನಾದರೂ ಫೋನ್ ಮಾಡಿದ್ರೆ ಈ ಗಲಾಟೆ ಬಗ್ಗೆ ಏನು ಹೇಳ್ಬೇಡಿ. ನಿಮ್ಮ ಹುಡುಗಿಗೆ ನಾನು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಡಿ. ಜಾನು, ಲೈಫಲ್ಲಿ ನಿಂಗೆ ಏನೇ ಪ್ರಾಬ್ಲಮ್ ಬಂದ್ರು ಈ ಗಣ ನಿನ್ಗೋಸ್ಕರ ಇದ್ದೇ ಇರ್ತಾನೆ. ಓಕೆನಾ? ಮಿಸ್ ಯು ಮಾ. ಟೇಕ್ ಕೇರ್. ಬಾಯ್ ಬಾಯ್. ಸೆಲ್ಫಿನಾ? ಹತ್ರ ಬನ್ನಿ. ಯು ವೆಲ್ಕಮ್. ಬಾಬಾ ಈ ಸಲ ಮತ್ತೆ ಪಾರ್ಟಿ ಕೊಡ್ಬೇಕು. ನೆಕ್ಸ್ಟ್ ಟೈಮ್. ಓಕೆ. ಓ ಹಂಗಲ್ಲ ಬೇಡ. ಏನಮ್ಮ? ಅಪ್ಪ, ನನ್ ಮದ್ವೆ ಮಾಡ್ಕೊಳ್ಳೋನು ಜೀವನ ಪೂರ್ತಿ ನನಗ್ ಧೈರ್ಯ ತುಂಬಿ ನನ್ನನ್ನು ಕಾಪಾಡ್ಕೊಳ್ಳೋನ್ಗೆ ಅಲ್ವಾ ಕೊಟ್ಟು ಮದ್ವೆ ಮಾಡ್ತೀರಾ? ಹಾಗೆ ನೋಡಿದ್ರೆ ಅವನಲ್ಲಿ ಅಂತ 100 ಕ್ವಾಲಿಟೀಸ್ ಇದೆ ಅಪ್ಪ. ನಾನು ಅವನ್ನೇ ಮದ್ವೆ ಆಗ್ತೀನಪ್ಪ. ಉಮಾಪತಿ ಹತ್ರ ನಾನು ಮಾತಾಡ್ತೀನಿ. ಮದ್ವೆ ಫಿಕ್ಸ್.